ನಮಸ್ಕಾರ. ಅಧಿಕ ಮಾಸದ ಇನ್ಫಾರ್ಮೇಟಿವ್ ವಿಡಿಯೋ ಎಪಿಸೋಡ್ ಫಸ್ಟ್ಗೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಮಂದಿಗೆ ಅಧಿಕ ಮಾಸನ ಯಾವ ರೀತಿ ಆಚರಣೆ ಮಾಡ್ಬೇಕಂತ ಹೇಳಿ ಗೊತ್ತಿರೋದಿಲ್ಲ. ಯಾವ ರೀತಿ ದಾನ ಮಾಡಬೇಕು, ಏನು ದಾನ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಒಳಗಿರ್ತೀವಿ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಅಧಿಕ ಮಾಸದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ. ಈಗ ನೀವು ದಾನ ಯಾರಿಗೆ ಮಾಡಬೇಕು ಅನ್ನೋದು ಗೊತ್ತಿರಂಗಿಲ್ಲ ಅಂತಂದ್ರಿ, ಕರೆಕ್ಟ್ ಅದ. ಈ ಅಧಿಕ ಮಾಸದೊಳಗೆ ಮಾಡಿದಂತಹ ದಾನ ಧರ್ಮ ಏನದ, ಇದು ನಮ್ಮ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಅಂತ ಹೇಳಿ ಮಾಡ್ತೀವಿ. ಈ ಮಾಸದೊಳಗೆ ಮಾಡಿದಂತಹ ದಾನ ಧರ್ಮ ಅತ್ಯಂತ ಶ್ರೇಷ್ಠ ಅಂದ್ಕೊಂಡೇವಿ. ಸೊ ಇದ್ರೊಳಗೆ ದಾನಕ್ಕೆ ಯೋಗ್ಯರಿರೋರಿಗೆ ದಾನ ಮಾಡಬೇಕು. ಎಲ್ಲ ಇದ್ದವ್ರಿಗೆ ಮಾಡಿದ್ರೆ ಅದಕ್ಕೆ ದಾನ ಅನ್ನಂಗಿಲ್ಲ. ಇದ್ರೊಳಗೆ ಫಸ್ಟಿಗೆ ಬರೋದು ಅಂತಂದ್ರೆ ಅಳಿಯಾಗ ದಾನ ಮಾಡಬೇಕು ಅಂತ. ಅಳಿಯಂದ್ರೆ ಯಾಕೆ ದಾನ ಮಾಡ್ಬೇಕ್ರಿ? ಈಗ ಅಳಿಯ ಅಂತಂದ್ರೆ ಮಗಳು ಕೊಟ್ಟ ಅಳಿಯ. ನೀವು ಮಗಳನ್ನ ಕೊಟ್ಟಿರ್ತೀರಿ ಅಂತಂದ್ರೆ ನೀವು ನಿಮ್ಮ ಸರ್ವಸ್ವವನ್ನು ಕೊಟ್ಟಿರ್ತೀರಿ. ಅಲ್ಲಿ ನೀವು ನಿಮ್ಮ ಮಗಳನ್ನ ಆಕಿ ಲಗ್ನ ಆಗೋ ತನಕ ಹೂವಿನಂಗ ನೋಡ್ಕೊಂಡಿರ್ತೀರಿ. ಅದೇ ಥರ ನಿಮ್ಮ ಅಳಿಯ ನೋಡ್ಕೊತಿರ್ತಾನೀಗ. ಆದ್ದರಿಂದ ಅಳಿಯ ದೇವರು ಅಂತ ಅಂತೇವೆ ನಾವು ಲಗ್ನ ಮಾಡ್ಬೇಕಾದ್ರೆ. ಆದ್ದರಿಂದ ಈ ಅಳಿಯಾಗ ನಾವು ದಾನ ಕೊಡ್ತೀವಿ. ಇದ್ರೊಳಗೆ ಅಗದಿ ಶ್ರೇಷ್ಠ ದಾನ ಅಂತಂದ್ರೆ ಅನಾರಸ, 33 ಅನಾರಸ ಕೊಡೋದು. ಇದು ಅನಾರಸದ ಮೇಲೆ ನೀವು ನೋಡಿರ್ಬೋದು, ಅಗದಿ ಛಿದ್ರ ಇರ್ತಾವ, ಭಾಳಷ್ಟು ಹಿಂಗೆ ತೂತಿರ್ತಾವ. ಎಷ್ಟು ತೂತಿರ್ತಾವಲ್ಲ ಅಷ್ಟು ನಿಮ್ಮ ಪಾಪಗಳನ್ನು ಕಳ್ಕೊಂಡಂಗ ಅಂಥೇಳಿ ಪ್ರತೀತಿ. ಆದ್ದರಿಂದ ಅನಾರಸ ಅದನ್ನು ದಾನ ಕೊಡೋದು ಅತ್ಯಂತ ಶ್ರೇಷ್ಠ. ಇದ್ರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಅಳಿಯಂದಿರಿಗೆ ದಾನ ಕೊಡ್ಬೋದು ಅಂತ ಹೇಳಿ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಯಾರಿಗೆಲ್ಲ ಕೊಡ್ಬೋದು ಅಂತ ತಿಳ್ಕೊಳ್ಳೋಣ. ಜಸ್ಟ್ ಸ್ಟೇ ಟ್ಯೂನ್ಡ್ ಫಾರ್ ಎಪಿಸೋಡ್ 2. ಥ್ಯಾಂಕ್ ಯು.